ಮಂತ್ರಾಲಯ ಮಠದ ಆವರಣದಲ್ಲಿ ರೀಲ್ಸ್ ಅಶ್ವವೇಗ ವರದಿ ಬೆನ್ನಲ್ಲೇ ಕ್ಷಮೆ ಯಾಚನೆಯ ರಾಗ ಹಾಡಿದ್ದಾರೆ. ನಾವು ತಪ್ಪು ಮಾಡಿಲ್ಲ ಅನ್ನುತ್ತಲೇ ಕ್ಷಮೆ ಕೇಳಿದ್ದಾರೆ. ಮಂತ್ರಾಲಯ ಮಠದ ಆವರಣದಲ್ಲಿ ರೀಲ್ಸ್ ಜೊತೆಗೆ ಅಶ್ವವೇಗ ವರದಿ ಏನ್ ಮಾಡ್ತು ನಿಮ್ಮ ನ್ಯೂಸ್ ಈ ಒಂದು ಬೆನ್ನಲ್ಲೇ ಈಗ ಕ್ಷಮೆ ಯಾಚನೆಯ ರಾಗವನ್ನು ಹಾಡಿದ್ದಾರೆ. ನಾವು ತಪ್ಪು ಮಾಡಿಲ್ಲ ಅಂತಲೇ ಕ್ಷಮೆಯನ್ನು ಕೇಳಿದ್ದಾರೆ. ರೇಖಾ ಗುಂಡುಮಣಿಯಿಂದ ಕ್ಷಮೆಯ ಕಾಮೆಂಟ್ ಬಂದಿದೆ. ಅಸಭ್ಯವಾಗಿ ರೀಲ್ಸ್ ಮಾಡಿಲ್ಲ ಎಂದು ಸಮರ್ಥನೆ ಬೇರೆ ಮಾಡ್ಕೊಂಡಿದ್ದಾರೆ. ರೊಮ್ಯಾಂಟಿಕ್ ಸಾಂಗ್ ಅಲ್ಲ, ಮೀನಿಂಗ್ಫುಲ್ ಸಾಂಗ್ ಅಂತ ಹೇಳ್ಕೊಂಡಿದ್ದಾರೆ. ನಾವು ದೇವರನ್ನ ಅಪಮಾನಿಸಿಲ್ಲ ಅಂತ ರೇಖಾ ಗುಂಡುಮಣಿಯವರು ಕಮೆಂಟ್ ಮಾಡಿದ್ದಾರೆ. ಹೃದಯ ಸಿನಿಮಾದ ಓ ಪ್ರೇಮದ ಗಂಗೆಯೇ ಹಾಡಿಗೆ ಇವರು ರೀಲ್ಸ್ ಮಾಡಿದ್ರು. ಇದನ್ನು ಅಣ್ಣ ಅವರು ಹಾಡಿದ್ದು, ಆದ್ರೂ ಅದು ರೊಮ್ಯಾಂಟಿಕ್ ಲವ್ ಸಾಂಗ್. ಮಂತ್ರಾಲಯದ ರಾಯರ ಸನ್ನಿಧಿಯಲ್ಲಿ ಪ್ರೇಮ ಗೀತೆ ಹಾಡಿದ್ದ ಜೋಡಿ ಈಗ ಪ್ರೇಮ ಗೀತೆಯನ್ನ ಭಕ್ತಿ ಗೀತೆ ಅಂತ ಅನ್ಕೊಂಡ್ರ ರೇಖಾ ಗುಂಡುಮಣಿ ಮೇಡಮ್ ಅಂತ ಅನ್ಸುತ್ತೆ. ಮಠದ ಆವರಣದಲ್ಲಿ ಹೆಂಗ್ ಬೇಕಂಗೆ ರೀಲ್ಸ್ ಮಾಡೋದು, ಹಾಡ್ತಾ ಕುಣಿತಾ, ಅದಕ್ಕೆ ಆದಂಥ ಒಂದು ಶಿಸ್ತು, ನಿಯಮಗಳು, ಗಾಂಭೀರ್ಯತೆಯನ್ನ ಕಾಪಾಡೋದು ದೇವಸ್ಥಾನಗಳಲ್ಲಿ, ಮಠದ ಆವರಣಗಳಲ್ಲಿ ನಾವೆಲ್ಲರೂ ಕರ್ತವ್ಯ ಅನ್ಕೊಂಡು ಮಾಡಬೇಕಾಗಿರುವಂಥದ್ದು. ದೃಶ್ಯಗಳಲ್ಲಿ ನಾವು ನೋಡ್ತಿದ್ದೀವಿ ಅವರ ರೀಲ್ಸ್ ಬಗ್ಗೆ. ಯಾಕಮ್ಮ ಅಂತ ಪ್ರಶ್ನೆ ಮಾಡಿದಾಗ ಅಶ್ವವೇಗ ಏನು ವರದಿ ಮಾಡ್ತು, ಇದೇ ಬೆನ್ನಲ್ಲೇ ಈಗ ಕ್ಷಮೆಯಾಚನೆಯ ರಾಗ ಹಾಡ್ತಿದ್ದಾರೆ. ಅದೇನು ರೊಮ್ಯಾಂಟಿಕ್ ಸಾಂಗ್ ಅಲ್ಲ, ಅಣ್ಣ ಅವರು ಹಾಡಿದ ಸಾಂಗ್ ಇದ್ರೂ ಕೂಡ ಆ ಸಾಂಗ್ನ ಅರ್ಥ ಏನು ಅನ್ನೋದನ್ನ ತಿಳ್ಕೊಂಡು ಮಾತನಾಡಬೇಕಾಗತ್ತೆ. ಹೃದಯ ಸಿನಿಮಾದ ಓ ಪ್ರೇಮದ ಗಂಗೆಯ ಹಾಡಿಗೆ ಇವರು ರೀಲ್ಸ್ ಮಾಡಿದ್ದಂಥದ್ದು. ನಾವು ದೇವರನ್ನ ಅಪಮಾನಿಸಿಲ್ಲ, ಅದೇನು ರೊಮ್ಯಾಂಟಿಕ್ ಸಾಂಗ್ ಅಲ್ಲ, ಮೀನಿಂಗ್ಫುಲ್ ಸಾಂಗ್ ಅಂತ ತಾವೇ ಹೇಳ್ಕೊಂಡಿದ್ದಾರೆ ಜೋಡಿ. ರಾಯರ ಸನ್ನಿಧಿಯಲ್ಲಿ ಪ್ರೇಮ ಗೀತೆಯ ಹಾಡಿಗೆ ಮಠದ ಆವರಣ ಅದು, ಅಲ್ಲಿ ಕುಣ್ಕೊಂಡು ಡ್ಯಾನ್ಸ್ ಮಾಡಿದ್ದಾರೆ ಒಂದು ರೀಲ್ಗೆ. ಈ ಜೋಡಿ ರೀಲ್ಸ್ ಮಾಡಿ ಅಲ್ಲಿ ಡ್ಯಾನ್ಸ್ ಮಾಡಿರುವಂಥದ್ದು. ಅಣ್ಣ ಅವರ ಹಾಡಿದ ಗೀತೆಯೇ ಇರಬಹುದು ಅಥವಾ ಬೇರೆ ಯಾವುದೇ ಗಾಯಕ ಹಾಡಿದ್ರೂ ಕೂಡ ಹಾಡಿನ ಅರ್ಥ ಏನಿದೆ, ನಾವು ಎಲ್ಲಿದ್ದೇವೆ, ಯಾವ ರೀಲ್ಸ್ ಮಾಡ್ತಿದ್ದೇವೆ, ಯಾವ ಹಾಡಿಗೆ ಹೆಜ್ಜೆ ಹಾಕ್ತಿದ್ದೇವೆ, ಆ ಸ್ಥಳದ ಗಾಂಭೀರ್ಯತೆ ಏನು ಅನ್ನೋದನ್ನ ಅರ್ಥ ಮಾಡಿಕೊಂಡು ಕನಿಷ್ಠ ಪ್ರಜ್ಞೆಯನ್ನ ಇಟ್ಕೊಂಡು ಮಾಡಬೇಕಾಗತ್ತೆ. ಅಂಥದ್ರಲ್ಲಿ ನಾವು ತಪ್ಪೇ ಮಾಡಿಲ್ಲ, ಕ್ಷಮೆ ಯಾಕೆ ಅಂತಾನೆ ಕ್ಷಮೆ ಬೇರೆ ಕೇಳ್ಕೊಂಡು ಕಮೆಂಟ್ ಹಾಕಿದ್ದಾರೆ. ರೇಖಾ ಗುಂಡುಮಣೆಯಿಂದ ಕ್ಷಮೆಯ ಕಮೆಂಟ್ ಬಂದಿದೆ. ನಾವೇನು ಅಸಭ್ಯವಾಗಿ ರೀಲ್ ಮಾಡಿಲ್ಲ ಅಂತ ಬೇರೆ ಸಮರ್ಥನೆಯನ್ನ ಮಾಡ್ಕೊಂಡಿದ್ದಾರೆ. ಇದು ರೊಮ್ಯಾಂಟಿಕ್ ಸಾಂಗ್ ಅಲ್ವಂತೆ, ಮೀನಿಂಗ್ಫುಲ್ ಸಾಂಗ್ ಅಂತೆ ಅಂತ ಹೇಳ್ಕೊಂಡಿದ್ದಾರೆ. ನಾವು ದೇವರನ್ನೇನು ಅಪಮಾನಿಸಿಲ್ಲ ಅಂತ ಬೇರೆ ರೇಖಾ ಗುಂಡುಮಣಿಯವರು ತಮಗೆ ತಾವೇ ಬರ್ಕೊಂಡಿರೋ ಅಂಥದ್ದು.